ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೇವಯ್ಯ. ಮೊದಲನೇದಾಗಿ ಬಂದಿರತಕ್ಕಂಥ ಮೀಡಿಯಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಹಾಗೆ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಉಮೇಶ್ ಸರ್, ಸುಕೃತ ಆ್ಯಂಡ್ ಆಲ್ ದಿ ಡೈರೆಕ್ಟರ್ಸ್. ಸರ್ ಓಕೆ ಓಕೆ ಹಾಂ ರೈಟ್ ಸಾರಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸರ್, ದಯಾಲ್ ಸರ್ ಡಿ ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ಬರ್ತಿರೋದೇ ನಮಗೊಂದು ದೊಡ್ಡ ಖುಷಿ, ಒಂದು ಪಾಸಿಟಿವ್ ನೋಟ್. ಏನಕ್ಕಂದರೆ ಒಂದು ಹೋಪ್ಸ್ ಮತ್ತು ಒಂದು ಫೇತ್ ಅಂತ ಒಂದು ನಮ್ಮಲ್ಲಿ ಒಂದು ಹುಟ್ಕೊಳ್ಳುತ್ತೆ. ಅದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸಿನಿಮಾ ಮುಗಿಯೋದು, ಸರ್ ಹೇಳ್ದಂಗೆ ಸಿನಿಮಾ ಶುರು ಮಾಡೋದು ಕಷ್ಟ ಅಲ್ಲ, ಸಿನಿಮಾ ಮುಗಿಸೋದು ಅಷ್ಟು ಕಷ್ಟ ಅಲ್ಲ. ಬಟ್ ಸಿನಿಮಾನ ಈ ಹಂತಕ್ಕೆ ತೊಗೊಂಬರೋದಿದೆಯಲ್ಲ, ಅದು ಸ್ವಲ್ಪ ಒಂದು ಕಷ್ಟವಾದ ಕೆಲಸ. ಆಲ್ಮೋಸ್ಟ್ ಒಂದು 2.5 years ಜರ್ನಿ ಆಯಿತು ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ. ಏನು ಗೊತ್ತಿರಲಿಲ್ಲ ಸಿನಿಮಾ ಎಲ್ಲಿಗೆ ಬಂದಿದೆ, ಯಾವಾಗ ರಿಲೀಸ್ ಆಗುತ್ತೆ. ಮೊದಲನೇದಾಗಿ ನಾನು ನನ್ನ ಗೆಳೆಯ ಅಜಿತ್ಗೆ ಥ್ಯಾಂಕ್ಸ್ ಹೇಳಬೇಕು. ಅಜಿತ್ ಮುಖಾಂತರನೇ ನನಗೆ ಈ ಸಿನಿಮಾ ಸಿಕ್ಕಿರೋದು. ಅಜಿತ್ ನನ್ನ ಈ ಸಿನಿಮಾಗೆ ರೆಫರ್ ಮಾಡಿದ್ದು. ಸೊ ಈ ಸಿನಿಮಾ ಮುಗಿದ ಮೇಲೆ ನಾವು ನಮ್ಮ ಪಾಡಿಗೆ ಬೇರೆ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ರೀಸೆಂಟಾಗಿ ಕಾಲ್ ಬರುತ್ತೆ, ಒಂದು ಗುಡ್ ನ್ಯೂಸ್ ಇದೆ ದೇವ್, ಡಿ ಪಿಕ್ಚರ್ಸ್ ಕಡೆಯಿಂದ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಅದೇ ನಮಗೊಂದು ದೊಡ್ಡ ಒಂದು ಫೇತ್ ಬಂತು ನಮಗೆ. ಆಮೇಲೆ ಸರ್ನ ರೀಸೆಂಟ್ ಮೀಟ್ ಮಾಡಿದಾಗ ಸರ್ರಲ್ಲಿ ಇದ್ದಿದ್ದು ಆ ಫೇತ್, ಆ ಹೋಪ್ ನಮಗಿನ್ನೂ ಒಂದು ಪಾಸಿಟಿವ್ ಇದು ಕೊಡ್ತು. ದಟ್ ಸಿನಿಮಾ ನಾವು ಎಷ್ಟು ಎಫರ್ಟ್ ಹಾಕಿದ್ದೀವೋ ಇಲ್ವೋ, ಸರ್ ನಮಗಿಂತ ಜಾಸ್ತಿ ಎಫರ್ಟ್ ಹಾಕಿ ಸಿನಿಮಾನ ಈ ಹಂತಕ್ಕೆ ತಂದಿದ್ದಾರೆ. ಸರ್ ಒಂದು ಒಳ್ಳೆ ಮಾತು ಹೇಳ್ತಾರೆ. ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದಾಗ ಈ ಸಿನಿಮಾ ನೋಡಿದಾಗ ಒಂದು ಮಾತು ಹೇಳಿದ್ರು, ಮೋರ್ ದೆನ್ ಸ್ಟಾರ್ಸ್ ಐ ಲೈಕ್ ವರ್ಕಿಂಗ್ ವಿತ್ ಆ್ಯಕ್ಟರ್ಸ್ ಅಂತ ಹೇಳಿದ್ರು. ನಮ್ಮಂಥ ಆ್ಯಕ್ಟರ್ಸ್ಗೆ ಅದಕ್ಕಿಂತ ಒಂದು ದೊಡ್ಡ ಮಾತು ಇನ್ನೇನು ಇಲ್ಲ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಆ್ಯಂಡ್ ಇಸ್ ಇಂಟೆನ್ಷನ್ ಟು ಹೆಲ್ಪ್ ನ್ಯೂ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ಎಲ್ಲರೂ ಮುಖ್ಯ ಪಾತ್ರದಲ್ಲಿ ನಾವು ಆ್ಯಕ್ಚುಲಿ ಮಾಡಿರೋದು. ಸುಕೃತ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಸಾತ್ವಿಕ್ ಕ್ಯಾರೆಕ್ಟರ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಸಾತ್ವಿಕ್ ಕ್ಯಾರೆಕ್ಟರ್ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗಲ್ಲ, ಆ ಒಂದು ಬಿಗ್ ಸ್ಕ್ರೀನಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ಆ ಕ್ಯಾರೆಕ್ಟ್ರು ತುಂಬ, ಅವ್ರು ಹೇಳಿದಂಗೆ ತುಂಬ ಫ್ರೆಶ್ ಆಗಿ ಮತ್ತು ತುಂಬ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ. ಆಮೇಲೆ ನನಗೊಂದು ಅದೊಂದು ಪವರ್ ಕೊಡ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ಹೇಳ್ಬೋದು ನಾನು. ದಟ್ಸ್ ಇಟ್. ಆಮೇಲೆ ಮ್ಯೂಸಿಕ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಲೇಬೇಕು. ರೀಸೆಂಟಾಗಿ ನಾವು ಸಿನಿಮಾ ವಾಚ್ ಮಾಡಿದಾಗ ನಾನು ಕೇಳಿದೆ, ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ವಾ, ಅವ್ರನ್ನ ಮೀಟ್ ಮಾಡಬೇಕಿತ್ತು ಅಂತ. ಆಗ ಅವ್ರು ನನಗೊಂದು ಮಾತು ಹೇಳಿದ್ರು, ಸರ್ ಅವ್ರು ನಿಮ್ಮನ್ನು ಮೀಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ, ತುಂಬ ದಿನದಿಂದ ಕೇಳ್ತಾಯಿದ್ರು, ದೇವಯ್ಯ ಅವ್ರನ್ನ ನಾನು ಸ್ವಲ್ಪ ಮೀಟ್ ಆಗಬೇಕಿತ್ತು ಅಂತ. ಜಾನ್, ಯು ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಈ ಥರ ಸಿನಿಮಾದಲ್ಲಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇದ್ದಾಗ ಸಿನಿಮಾನ ಕೂರಿಸೋದು ಬಹಳ ಕಷ್ಟ ಆಗುತ್ತೆ. ಅದರಲ್ಲಿ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಒಬ್ಬ ಮ್ಯೂಸಿಷಿಯನ್ದಾಗಿದ್ದು, ಒಬ್ಬ ಕಂಪೋಸರ್ದಾಗಿರುತ್ತೆ. ಸೊ ಜೋಹಾನ್ ಹ್ಯಾಸ್ ಎನ್ ಅ ಫ್ಯಾಬ್ಯುಲಸ್ ಜಾಬ್ ಅಂತ ಹೇಳ್ಬೋದು. ಆ ಸಿನಿಮಾನ ಬಿಗಿನಿಂಗ್ ಟು ಎಂಡ್ ನಿಮಗೆಲ್ಲೂ ಬೋರ್ ಆಗದಿರೋ ಹಾಗೆ ಇಂಟೆನ್ಸಿಟಿನ ಇಟ್ಕೊಂಡು ಆ ಸಿನಿಮಾನ ಕ್ಯಾರಿ ಮಾಡೋದಿದೆಯಲ್ಲ, ಅದರಲ್ಲಿ ತುಂಬ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಸಿನಿಮಾಟೋಗ್ರಫಿ ಆ್ಯಂಡ್ ನಮ್ಮ ಡೈರೆಕ್ಟರ್ಸ್ ರವಿ ಸರ್ ಮತ್ತು ಚೇತನ್ ಅವರು ಡುವೋ ಎಫೆಕ್ಟ್ ಈ ಸಿನಿಮಾದಲ್ಲಿ ನೋಡ್ತೀವಿ. ಅಫ್ಕೋರ್ಸ್ ನನಗೆ ಅವರು ಪರಿಚಯ ಅಷ್ಟಿರಲಿಲ್ಲ. ನಮ್ಮ ಅಜಿತ್ ಮುಖಾಂತರ ನಾನು ಅವರ ಕೋಮಾ ಸಿನಿಮಾಗೆಲ್ಲ ಹೋಗಿದ್ದೆ. ಸೊ ಅವರ ಡೈರೆಕ್ಟಿಂಗ್ ಎಬಿಲಿಟೀಸ್ನ ನಾನು ಅಲ್ಲಿ ನೋಡಿದ್ದೆ. ಅಷ್ಟು ಟಚ್ಚಲ್ಲಿ ಇರ್ಲಿಕ್ಕೆ ಆಗ್ತಿರಲಿಲ್ಲ. ಬಟ್ ನನ್ನ ಗೆಳೆಯನಿಂದ ಒಂದಿನ ನಾವು ಪರಿಚಯ ಆಗಿ ಅವರು ಒಂದು ಕತೆ ಹೇಳಿದ್ರು, ಡಾರ್ಕ್ ವೆಬ್ ಅಂತ ಹೇಳಿದ್ರು. ಬಹುಶಃ ಈಗ ಸ್ವಲ್ಪ ಜನರಿಗೆ ಡಾರ್ಕ್ ನೆಟ್ ಬಗ್ಗೆ ಏನೋ ಸ್ವಲ್ಪ ಮಾಹಿತಿ ಇರ್ಬೋದು. ನಾವು ಈ ಸಿನಿಮಾ ಮಾಡಿದಾಗ ಒಂದು 2.5 years ಬ್ಯಾಕ್, 3 years ago ಬಿಫೋರ್ ಕೋವಿಡ್, ಡಾರ್ಕ್ ನೆಟ್ ಬಗ್ಗೆ ಯಾರಿಗೂ ಅಷ್ಟು ನಮಗೆ ಐಡಿಯಾನೇ ಇರಲಿಲ್ಲ. ಡಾರ್ಕ್ ನೆಟ್ ಅಂದರೆ ಏನು, ಡಾರ್ಕ್ ವೆಬ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಕಾನ್ಸೆಪ್ಟ್ ಫ್ರೆಶ್ ಅಂತ ಆಯಿತು. ಓಕೆ, ಈ ಒಂದು ಸಂದರ್ಭಕ್ಕೆ ಈ ಒಂದು ಫ್ರೆಶ್ ಕಾನ್ಸೆಪ್ಟ್ ವರ್ಕ್ ಆಗ್ಬೋದಾ ಅಂತ ನನಗನ್ಸಿದಾಗ, ಹೌದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಯಾಕಂದರೆ ಈ ಥರ ಒಂದು ಕಾನ್ಸೆಪ್ಟ್ ನಮ್ಮ ಕನ್ನಡದಲ್ಲಿ ಜಾಸ್ತಿ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಸರ್ ಹೇಳ್ದಂಗೆ ಗುಲ್ಟು ಸಿನಿಮಾದಲ್ಲಿ ಕೆಲವು ತುಣುಕುಗಳನ್ನ ನೀವು ನೋಡ್ಬೋದು. ಹಾಗೆ ಈ ಸಿನಿಮಾದಲ್ಲೂ ಒಂದು ಡಾರ್ಕ್ ನೆಟ್ಟಲ್ಲಿ ಸಪ್ರೇಟ್ ಆಗಿರೋ ಒಂದು ಪ್ರಪಂಚದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಸೈಕಾಲಜಿಕಲಿ ಇನ್ವಾಲ್ವ್ ಆಗಿಬಿಟ್ರೆ ಏನಾಗುತ್ತೆ, ಆಮೇಲೆ ಅದನ್ನಿಟ್ಕೊಂಡು ಅವರು ಬೇರೆ ಜನರ ಮೇಲೆ ಯಾವ ರೀತಿ ಒಬ್ಬ ಪರಿಣಾಮ ತೋರಿಸ್ಬೋದು ಅನ್ನೋದು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಕ್ರುಯಾಲಿಟಿ ಇದೆ. ಅವಾಗ ಸರ್ ಹೇಳ್ದಂಗೆ
ಸಾಕಷ್ಟು ಕ್ರುಯಾಲಿಟಿ ವಿಷಯಗಳು ಇದೆ. ಅಂದರೆ ಈಗ ನಾವು ಜನರಲ್ ಈಗ ಒಂದು ಸೊಸೈಟಿಯಲ್ಲಿ ಕ್ರೂಯಲ್ ಅಂದರೆ ನಮಗೆ ಗೊತ್ತಿರೋ ವಿಷಯಗಳಂದರೆ ಓಕೆ ಯಾರಿಗೂ ಮರ್ಡರ್ ಮಾಡಿದ್ರು, ಥೆಫ್ಟ್ ಮಾಡಿದ್ರು, ಇದು ಮಾಡಿದ್ರು, ಅದು ಮಾಡಿದ್ರು, ಕ್ರೂಯಾಲಿಟಿ ಅನ್ನೋದು ಅದೊಂದೇ ವಿಚಾರ ನಮಗೆ ಗೊತ್ತಿರೋದು. ಬಟ್ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಆದಾಗ ನಮಗೊಂದು ಅರಿವಾಗುತ್ತೆ, ಕ್ರೂಯಾಲಿಟಿನ ಈ ಲೆವೆಲ್ಗೂ ಒಬ್ಬ ಮನುಷ್ಯ ಸೈಕಿಕ್ಕಾಗಿ ತೊಗೊಂಡು ಹೋಗ್ಬೋದಾ ಅನ್ನೋ ಒಂದು ವಿಚಾರಗಳು ನಮಗೆ ಈ ವಿಷಯ ಗೊತ್ತಾಗುತ್ತೆ. ಬಟ್ ಅವ್ರು ಹೇಳಿದಾಗೆ ನಾವು ತುಂಬ ಡೆಪ್ತಾಗಿ ಈ ವಿಷಯದ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದೇ ಸ್ಟ್ರೀಮಲ್ಲಿ ಈ ಸಿನಿಮಾನ ನಾವು ತೊಗೊಂಡೋಗಿದ್ದೀವಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ನಾನು ಉಡುಪಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಮೊದಲನೇ ಸಿನಿಮಾ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಸ್ವಲ್ಪ ಅಲ್ಲ, ತುಂಬ ನರ್ವಸ್ ಆಗಿದ್ದೀನಿ. ಸೊ ಈ ಸಿನಿಮಾ ಬಂದಾಗ ನಾನು ಊರಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಇಂಟೀರಿಯರ್ ಡಿಸೈನರ್, ಬಟ್ ನನಗೆ ಆರ್ಟಲ್ಲಿ ತುಂಬ ಇಂಟ್ರೆಸ್ಟು. ಸೊ ಪೇಂಟಿಂಗ್ ಕೆಲಸ ಮಾಡ್ತಾ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಯೋಗೀಶ್ ಅಂತ. ಅವನು ನಾನು ಡ್ರಾಮಾ ಬರೆಯೋದು, ಅದನ್ನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದು. ಸೊ ಈ ಥರ ಇರೋ ಸ್ಟೇಜಲ್ಲಿ ನಾನು ಅವನ ಹತ್ರ ಹೇಳ್ತೀನಿ, ಮಗ ನಾವು ಸಿನಿಮಾ ಮಾಡಬೇಕು, ಈ ಥರ. ಚಿಕ್ಕ ವಯಸ್ಸು ಆದರೂ ಆ ಹುಚ್ಚು. ಯಾವಾಗ ತುಂಬ ಸ್ಟ್ರಗಲ್ ಮಾಡಿದ್ದೀವಿ, ಆಡಿಷನ್ಸು ಅದು ಇದು ಅಂತ ತುಂಬ. ಅದೇ ದಿವಸ ನನಗೆ ಈ ಥರ ಮಾತಾಡ್ಕೊಂಡು ಬಂದಾಗ ಮನೆಯಲ್ಲಿ ಒಂದು ಕಾಲ್ ಬರುತ್ತೆ, ನಮ್ಮ ರವಿಕಿರಣ್ ಸರ್ ಅವ್ರದ್ದು. ಕಾಲ್ ಮಾಡಿ ಅವರು, ಸಾತ್ವಿಕ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ. ಅವರು ನನ್ನನ್ನು ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಅದರಲ್ಲಿ ನಾನು ಕಂಟೆಂಟ್ ಆಗ್ತಾಯಿದ್ದೆ, ಏನೇನೋ ಪರ್ಫಾರ್ಮ್ ಮಾಡಿಕೊಂಡು. ಸೊ ಅದರಲ್ಲಿ ನನ್ನನ್ನು ಹುಡುಕಿ ಅವರು ನನಗೆ ಒಂದು ಈ ಥರ ಇದೆ, ಏನಂತ ಹೇಳಿಲ್ಲ, ಒಂದು ಕ್ಯಾರೆಕ್ಟರ್ ಇದೆ, ಬಂದುಬಿಡಿ ಅಂತ. ನನಗೆ ಏನು ಮಾಡೋದಂತ ಗೊತ್ತಾಗಿಲ್ಲ. ಮೊದಲನೇ ಅವಕಾಶ ನನಗೆ ಸಿಕ್ಕಿರೋದು. ಇವಾಗಷ್ಟೇ ಮಾತಾಡ್ಕೊಂಡಿರೋದು ಈ ಥರ ಮಾಡಬೇಕು ಅಂತ. ಸೊ ಅದಾದಮೇಲೆ ಚೇತನ್ ಸರ್ ಕೂಡ ಹೇಳಿದ್ರು, ಮಾತಾಡಿದ್ರು ನನ್ನ ಜೊತೆ. ಸೊ ಆವತ್ತೇ ಹೊರಟ್ಬಿಟ್ಟೆ ನಾನು. ಬೆಂಗಳೂರು ಅಂದರೆ ಏನಂತಲೇ ಗೊತ್ತಿರಲಿಲ್ಲ ನನಗೆ. ಯಾವ ಥರ ಇರುತ್ತೆ, ಹೇಗೆ, ಏನು ಬರಬೇಕು, ಎಲ್ಲಿ, ಏನೂ ಗೊತ್ತಿರಲಿಲ್ಲ. ಸೊ ಬಂದಾದಮೇಲೆ ಫಸ್ಟ್ ಹೇಳಿದ್ದೆ, ಸಾತ್ವಿಕ್ ಒಂದು ಕ್ಯಾರೆಕ್ಟರ್ ಇದೆ, ಇದು ಒಂಥರ ಮೇಯ್ನ್ ಲೀಡ್ ಥರ ಕ್ಯಾರೆಕ್ಟರ್ ಮಾಡಿ ನೀವು, ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ. ಬಟ್ ನನಗೆ ಡ್ರಾಮಾ ಮಾಡ್ಕೊಂಡಿದ್ದೆ ಊರಲ್ಲಿ, ಯಾವ ಥರ ಮಾಡೋದು, ಏನು ಸಿನಿಮಾ ಅಂದ್ರೇನು, ಕ್ಯಾಮ್ರನ್ನ ಹೇಗೆ ಯಾವ ಥರ ಫೇಸ್ ಮಾಡೋದಂತ ಗೊತ್ತಿಲ್ಲ. ಆ್ಯಂಡ್ ನನ್ನ ಕನ್ನಡ ಬೇರೆ, ನಂದು ಉಡುಪಿ ಕನ್ನಡ. ಯಾರಾದರೂ ಸ್ವಲ್ಪ ಎಲ್ಲಾದರೂ ಉಡುಪಿಲಿ ಮಾತಾಡಿದ್ರೆ ನನಗೆ ತುಳು ಇಲ್ಲಾಂದರೆ ಕನ್ನಡ ಎಲ್ಲ ಮಿಕ್ಸಪ್ ಆಗುತ್ತೆ. ಸ್ವಲ್ಪ ಅದು ನಮ್ಮ ಕಡೆಯವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಲ್ಯಾಂಗ್ವೇಜ್ ಅನ್ನೋದು, ಕನ್ನಡ. ಸೊ ಮೊದಲನೇದಾಗಿ ನಾನು ರವಿಕಿರಣ್ ಸರ್ ಆಗಿ ಚೇತನ್ ಸರ್ಗೆ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಕೆಲವೊಂದು ಕಡೆ ನಾನು ನರ್ವಸ್ ಆಗಿದ್ದೀನಿ, ಅಲ್ಲಿ ಬಂದು ನನಗೆ ಹೇಳಿದ್ದಾರೆ, ಇಲ್ಲ ಕಣೋ ನಿನಗೆ ಆಗುತ್ತೆ. ಎಷ್ಟೋ ಸಲ ನಾನು ಏನೇನೋ ಸ್ಟ್ರಗಲ್ ಮಾಡಿದ್ದೀನಿ ಕೆಲವೊಂದು ಸೀನ್ಸಲ್ಲಿ. ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ, ಔಟ್ಪುಟ್ ಚೆನ್ನಾಗಿ ಬರುತ್ತೆ, ಈ ಸಿನಿಮಾ ಆದಮೇಲೆ ನೋಡು ಅಂತ. ಹಾಗೆ ಸುಕೃತ ಮ್ಯಾಮ್ ಅವರು, ಹಾಗೆ ದೇವ್, ಇವರು ಕೂಡ ನನಗೆ ತುಂಬ ಹೇಳಿದ್ರು, ಚೆನ್ನಾಗಿ ಮಾಡಿದ್ದಾನೆ, ಸಿನಿಮಾ ಬಂದಮೇಲೆ ನೋಡಿ ಅಂತ. ನಾನು ಚೆನ್ನಾಗಿ ಮಾಡಿದ್ದೀನಿ, ಸಿನಿಮಾ ನೋಡಿ ಅಂತ ಹೇಳಿದ್ದಾರೆ. ಬಟ್ ಅವ್ರದ್ದು ಅಷ್ಟೇ ಸಪೋರ್ಟ್ ಇದೆ ನನಗೆ. ನಾನು ಸುಮ್ಮನೆ ಕೂತ್ಕೊಳ್ತಾ ಇದ್ದೆ ಸಮ್ಟೈಮ್ಸ್ ಹೋಗಿ, ಹಿಂಗೆ ಇದು ಯಾವ ಥರ ಫೇಸ್ ಮಾಡಲಿ ನಾನು ಅಂತ. ಆ ಟೈಮಲ್ಲಿ ನನಗೆ ದೇವಣ್ಣ ಕೂಡ ಹಾಗೆ ಸುಕೃತ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ರು, ಇಲ್ಲ ನಿನಗಾಗತ್ತೆ, ಕ್ಯಾರೆಕ್ಟರ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಸೊ ನನಗೆ ಏನು ಹೇಳಿದ್ರಲ್ಲ ಇವಾಗ, ಈ ಥರ ಚೆನ್ನಾಗಿ ಬಂದಿದೆ ಅಂತ. ಸೊ ಅವ್ರದ್ದು ಸಪೋರ್ಟ್ ನನಗೆ ಇರೋದ್ರಿಂದನೇ ಚೆನ್ನಾಗಿ ಮಾಡಿದ್ದೀನಿ ನಾನು. ಹಾಗೆ ಕಪಟಿ ಟೀಮ್ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಟೆಕ್ನಿಷಿಯನ್ಸ್ ಅವ್ರಿಗೂ, ಹಾಗೆ DOP ಸರ್ ಅವ್ರಿಗೂ, ಮ್ಯೂಸಿಕ್ ಅವ್ರಿಗೂ, ಹಾಗೆ ನಮ್ಮ ಸಿನಿಮಾ ಟೀಸರ್ ಲಾಂಚ್ ಮಾಡಿರೋ ಕೃಷ್ಣ ಸರ್ ಅವ್ರಿಗೂ ತುಂಬ ಧನ್ಯವಾದಗಳು. ಜಾಸ್ತಿ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ನನಗೆ, ಸ್ವಲ್ಪ ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.